ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ SSB GD ಎಕ್ಸಾಮ್ ಏನು ನಡೀತಾ ಇದೆ, ಈ ತಿಂಗಳು ಫೆಬ್ರವರಿ ತಿಂಗಳು ಪೂರ್ತಿ ಒಂದು ಎಕ್ಸಾಮ್ ನಡೆಯುತ್ತೆ. ಈಗ ಸಂಬಂಧಪಟ್ಟಂಗೆ ಒಂದಿಷ್ಟು ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಮೆಮೊರಿ ಬೇಸ್ಡ್ ಟೆಸ್ಟ್ ಅಲ್ಲಿ ಬರುವಂತಹ ಸಾಮಾನ್ಯ ಜ್ಞಾನದ ಒಂದಿಷ್ಟು ಪ್ರಶ್ನೆಗಳನ್ನ GK ಕ್ವಶನ್ಸ್ ಅನ್ನ ನಿಮಗೆ ನೀಡೋಕೆ ಟ್ರೈ ಮಾಡ್ತೀನಿ. ಇವತ್ತಿನ ಕ್ವಶನ್ಸ್ ಅನ್ನ ಇಂಟರ್ನೆಟ್ ನ ಸಹಾಯದಿಂದ ಪಡ್ಕೊಂಡಿದ್ದೀನಿ. 4 ಫೆಬ್ರವರಿ 2025ರಂದು ಭಾರತಾದ್ಯಂತ ನಡೆದಿರುವಂತಹ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ನನಗೆ ಏನು ಸಿಕ್ಕಿವೆ ಆ ಕಾಂಟೆಂಟ್ ಅನ್ನ ಇವತ್ತು ಡೈರೆಕ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಇದು ಮುಂದೆ ಬರುವಂತಹ GD ಎಕ್ಸಾಮ್ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ಬೋದು. ಜೊತೆಗೆ SSC GD ಪರೀಕ್ಷೆಯಲ್ಲಿ ಬರುವಂತಹ ಕ್ವಶನ್ಸ್ಗಳು RRB ಪರೀಕ್ಷೆಯು ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. PDF ನೋಟ್ಸು ಮತ್ತು ಈ ಥರ ಸ್ಟಡಿ ಮೆಟೀರಿಯಲ್ಸ್ಗಳಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಇದೆ, ಜಾಯ್ನ್ ಆಗಿ. ಮೊದಲನೇದು ಭಾರತದ ರಾಷ್ಟ್ರಪತಿಗಳ ಬಗ್ಗೆ ಪ್ರಶ್ನೆ ಬರುತ್ತೆ. ಭಾರತದ ರಾಷ್ಟ್ರಪತಿಗಳು ಭಾರತದ ಪ್ರಧಾನಮಂತ್ರಿಗಳು, ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಲೋಕಸಭೆ, ರಾಜ್ಯಸಭೆ ಇದೆಲ್ಲದ್ರ ಮೇಲೂ ಕ್ವಶನ್ಸ್ ಅನ್ನ RRB SSC ಈ ಒಂದು ಟಾಪಿಕ್ಸ್ಗಳ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಸೊ 4 ಫೆಬ್ರವರಿಯಂದು ಬಂದಿದ್ದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತದ ರಾಷ್ಟ್ರಪತಿಗಳ ಸಂಬಳದ ಬಗ್ಗೆ ಪ್ರಶ್ನೆ ಇತ್ತು. ಓವರಾಲ್ ಆಗಿ ಭಾರತದ ರಾಷ್ಟ್ರಪತಿಗಳವರು ಗೊತ್ತಿರಬೇಕು. ಭಾರತದ ರಾಷ್ಟ್ರಪತಿಗಳು ಭಾರತ ದೇಶದ ಮೊದಲ ಪ್ರಜೆಯಾಗಿರ್ತಾರೆ. ಪ್ರಸ್ತುತ ಭಾರತ ದೇಶದ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಭಾರತ ದೇಶದ ರಾಷ್ಟ್ರಪತಿಗಳಾಗಿರ್ತಾರೆ. ಇವರು ದೇಶದ ಮೊದಲನೇ ಪ್ರಜೆ ಆಗಿರ್ತಾರೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು. ಇನ್ನು ಭಾರತದ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ಅಂತ, ಇವರು ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ. ಭಾರತದ ರಾಷ್ಟ್ರಪತಿಗಳ ವೇತನ ಎಲ್ಲ ಭತ್ಯೆಗಳು ಮತ್ತು ಎಲ್ಲ ವೇತನಗಳ ಒಟ್ಟಾರೆಯಾಗಿ ಹೇಳೋದಾದ್ರೆ 5 ಲಕ್ಷ ರೂಪಾಯಿ ಅವರಿಗೆ ಒಂದು ತಿಂಗಳ ಮಾಸಿಕ ವೇತನ ಭಾರತದ ರಾಷ್ಟ್ರಪತಿಗಳಿಗೆ ಸಿಗುತ್ತೆ. ನೆಕ್ಸ್ಟ್ CRR ನ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ. ನಗದು ಮೀಸಲು ಅನುಪಾತ ಅಂತ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಇದು RBIಗೆ ಸಂಬಂಧಪಟ್ಟಂಗೆ CRR ಅಂದ್ರೆ RBI ನಲ್ಲಿ ಮೀಸಲಾಗಿರುವ ಬ್ಯಾಂಕಿನ ಠೇವಣಿಗಳ ಶೇಕಡವಾರು, ಅದನ್ನ CRR ಅಂತ ಕರೀತಾರೆ. ಸೊ ನಮ್ಮ SSC ಪರೀಕ್ಷೆಗಳಲ್ಲಿ RBIಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದ್ದೇ ಇರುತ್ತೆ. ಈಗ CRR ಕೇಳಿದ್ದಾರೆ ಅಂದ್ರೆ GDP ಬಗ್ಗೆ ಕೇಳ್ಬೋದು, RBI ನ ಸ್ಥಾಪನೆ, ಗವರ್ನರ್ ಯಾರು, ಹಾಗೂ RBI ರಾಷ್ಟ್ರೀಕರಣ ಆಗಿದ್ದು ಯಾವಾಗ, RBI ನ ರಾಷ್ಟ್ರೀಕರಣ ಆಗಿರುವಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಮೊಟ್ಟ ಮೊದಲ ಬ್ಯಾಂಕ್ಗಳ ರಾಷ್ಟ್ರೀಕರಣ ಯಾವಾಗಾಯ್ತು, ರೀಸೆಂಟ್ ಆಗಿರೋ ಬ್ಯಾಂಕ್ಗಳ ಮರ್ಜ್ಗಳು, ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಒಂದು ಟಾಪಿಕ್ ಸಿಕ್ಕಿದ್ರೆ ಅದ್ರ ಸುತ್ತಮುತ್ತ ಇರುವಂತಹ ವಿಷಯಗಳನ್ನ ನೀವು ನೋಡ್ಕೋಬೇಕಷ್ಟೆ. ನೆಕ್ಸ್ಟ್ ವಿಶ್ವ ಪರಿಸರ ದಿನ, ದಿನಾಂಕಗಳ ಕುರಿತು ಒಂದೊಂದು ಕ್ವಶನ್ಸ್ ಸಾಮಾನ್ಯವಾಗಿರುತ್ತೆ. ಪ್ರತಿ ವರ್ಷ ಜೂನ್ 5ನೇ ತಾರೀಕನ್ನು ನಾವು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ನಮ್ಮ ಪರಿಸರವನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಈ ದಿನವನ್ನು ಆಚರಣೆ ಮಾಡ್ತೀವಿ. ವಿಶ್ವ ಪರಿಸರ ದಿನ ಕೇಳಿದಾರ, ವಿಶ್ವ ಜಲ ದಿನ ಕೇಳ್ಬೋದು, ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಕೇಳ್ಬೋದು. ಈ ರೀತಿ ವರ್ಷದ ಪ್ರಾರಂಭದಿಂದ ಎಂಡ್ವರೆಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮುಖ್ಯ ಅಂತ ಯಾವ್ಯಾವ್ದು ಇರ್ತದೋ ಆ ದಿನಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ನಮ್ಮ ಸಂವಿಧಾನದ 86ನೇ ತಿದ್ದುಪಡಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಕೆಲವೊಂದಿಷ್ಟು ತಿದ್ದುಪಡಿಗಳು ಸಂವಿಧಾನದಲ್ಲಿ ರಿಪಿಟೇಟಿವ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತವೆ, ಅದರಲ್ಲಿ ಇದು ಒಂದು. 86ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ 21A ವಿಧಿಯನ್ನು ಸೇರ್ಪಡೆ ಮಾಡಲಾಯಿತು. ಇದೇನ್ ಹೇಳುತ್ತೆ ಅಂದ್ರೆ 6ರಿಂದ 14 ವಯಸ್ಸಿನ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಭಾರತ ಸಂವಿಧಾನದ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿಯು ಲೋಕಸಭಾ ಚುನಾವಣೆಗಳು ಮತ್ತು ರಾಜ್ಯ ಶಾಸಕಾಂಗಗಳ ಸಭೆಗಳ ಚುನಾವಣೆಗಳಲ್ಲಿ ಮತದಾನದ ವಯಸ್ಸೇನಿರುತ್ತೆ ಅದು ಮೊದಲು 21 ವರ್ಷ ಇತ್ತು, ಅದನ್ನ 18 ವರ್ಷಕ್ಕೆ ಇಳಿಸೋದಕ್ಕೆ 61ನೇ ತಿದ್ದುಪಡಿಯನ್ನು ತರಲಾಯಿತು. ನೋಡಿ, ಈ ಕೆಲವು ತಿದ್ದುಪಡಿಗಳಿವೆಯಲ್ಲ, 86, 61ನೇ ತಿದ್ದುಪಡಿ ಹಾಗೂ ರೀಸೆಂಟ್ ಆಗಿರುವ ತಿದ್ದುಪಡಿಗಳು, ನಮ್ಮ GST ಇರ್ಬೋದು, ಹಾಗೆ ಆರ್ಟಿಕಲ್ಸ್ 370 ಜಮ್ಮು ಕಾಶ್ಮೀರದಿಂದ ತೆಗೆದಿರ್ಬೋದು, ಈ ತರ ಕೆಲವೊಂದಿಷ್ಟು ತಿದ್ದುಪಡಿಗಳಿರ್ತಾವಲ್ಲ, ಅವುಗಳನ್ನ ರಿಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ತಿದ್ದುಪಡಿಗಳು ಅಂತ ಬಂದಾಗ ಭಾರತದ ಸ್ವಾತಂತ್ರ್ಯ ನಂತರ ಬಂದಿರುವಂತಹ ಸಂವಿಧಾನಿಕ ತಿದ್ದುಪಡಿಗಳು ಯಾವ್ಯಾವುದು ಅಂತ ನೋಟ್ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ಗಳು ಬಂದಾಗ ಆನ್ಸರ್ ಮಾಡ್ಬೋದು, ಅಥವಾ ಇದೇ ಕ್ವಶನ್ಸ್ ರಿಪೀಟ್ ಬಂದಾಗ ಆನ್ಸರ್ನ ಮಾಡ್ಬೋದು. ಸೊ ಚುನಾವಣೆಗಳಲ್ಲಿ ಭಾಗವಹಿಸುವಂತ ವಯಸ್ಸನ್ನ 21 18 ಮಾಡೋದಕ್ಕೆ ನಮ್ಮ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನ ಮಾಡಲಾಯಿತು. ಶಿವಕುಮಾರ್ ಶರ್ಮಾ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಈ ತರ ಒಂದು ಸ್ಟ್ಯಾಂಡರ್ಡ್ ಪ್ರಶ್ನೆ ಇರುತ್ತೆ ನಿಮಗೆ. ಯಾವುದೇ ಕ್ಷೇತ್ರದ ಮಹಾನ್ ವ್ಯಕ್ತಿಗಳು, ಅವುಗಳನ್ನ ಹೆಸರನ್ನ ಕೊಟ್ಟು ಅವ್ರು ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಅಂತ, ಅಥವಾ ಆ ಒಂದು ಸಾಧನವನ್ನ ಕೊಟ್ಟು ಆ ಸಾಧನೆ ಯಾವ ವ್ಯಕ್ತಿ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಇವರು ಒಬ್ಬ ಭಾರತೀಯ ಶಾಸ್ತ್ರೀಯ ಸಂಗೀತಗಾರರು ಮತ್ತು ಪ್ರಸಿದ್ಧ ಸಂತೂರ್ ವಾದಕರು. 86ನೇ ಇಸ್ವಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 91ರಲ್ಲಿ ಪದ್ಮಶ್ರೀ, 2001ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ, ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವ ಮತ್ತು 4ನೇ ಅತ್ಯುನ್ನತ ನಾಗರಿಕ ಗೌರವವನ್ನು ಆಲ್ರೆಡಿ ಇವರು ಪಡ್ಕೊಂಡಿದ್ದಾರೆ.
ನೆಕ್ಸ್ಟ್ ಡ್ಯೂರಾಂಡ್ ಕಪ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕ್ವಶನ್ ಕೇಳಿರ್ತಾರೆ. ಡ್ಯೂರಾಂಡ್ ಕಪ್ ಅನ್ನೋದು ಭಾರತದಲ್ಲಿ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಡೋದಕ್ಕಿರ್ತಕ್ಕಂಥ ಕಪ್ಪು, ಫುಟ್ಬಾಲ್ಗೆ ಸಂಬಂಧಪಡುತ್ತೆ. 1888ರಲ್ಲಿ ಆರಂಭವಾಗಿದ್ದು ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಕ್ಲಬ್ ಮತ್ತು ವಿಶ್ವದ 5ನೇ ಅತ್ಯಂತ ಹಳೆಯ ರಾಷ್ಟ್ರೀಯ ಫುಟ್ಬಾಲ್ ಸ್ಪರ್ಧೆ ಇದಾಗಿರುತ್ತೆ. ನೆಕ್ಸ್ಟ್ MS ಸ್ವಾಮಿನಾಥನ್ ಅವರು ಯಾವಾಗ ನಿಧನರಾದರು? ಸ್ವಾಮಿನಾಥನ್ ಅವರ ಕುರಿತು ಹಲವಾರು ಎಕ್ಸಾಮ್ಗಳ ಪ್ರಶ್ನೆಗಳು ಬಂದಿರ್ತವೆ. ಇವರು ಭಾರತೀಯ ಕೃಷಿ ವಿಜ್ಞಾನಿ, ತಳಿಶಾಸ್ತ್ರಜ್ಞ, ಮಾನವತಾವಾದಿ. ಸೆಪ್ಟೆಂಬರ್ 28, 2023ರಂದು ಇವರು ನಿಧನರಾಗ್ತಾರೆ. ಭಾರತದಲ್ಲಿ ಇವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, RBIನ ಕಾರ್ಯನಿರ್ವಾಹಕ ನಿರ್ದೇಶಕರ ಬಗ್ಗೆ ಕೇಳಿದ್ದಾರೆ. ಅವ್ರು ಯಾರು ಅಂತ ಪ್ರೆಸೆಂಟ್. ಅಕ್ಟೋಬರ್ 1, 2024ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅವಿರಲ್ ಜೈನ್ ಅವರನ್ನ RBIನ ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದೆ. ನೆಕ್ಸ್ಟ್, ಸಂದೀಪ್ ಕುಮಾರ್ ಅನ್ನೋರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇವರು ಭಾರತೀಯ ರೇಸ್ ವಾಕರ್ ಮತ್ತು ಟ್ರ್ಯಾಕ್ ಅಂಡ್ ಫೀಲ್ಡ್ ಕ್ರೀಡೆಗೆ ಸಂಬಂಧಪಟ್ಟವರಾಗಿರ್ತಾರೆ. ಬರ್ಮಿಂಗ್ಹ್ಯಾಮ್ ಕಾಮನ್ವೆಲ್ತ್ ಕ್ರೀಡಾಕೂಟ 2022ರ ಪುರುಷರ 10,000 ಮೀಟರ್ ರೇಸ್ ವಾಕ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನ ಗೆದ್ದಿರ್ತಾರೆ. ಸೊ ಈ ತರ ಪರ್ಸನ್ಸ್ ಅನ್ನ ಕೇಳಿದಾಗ ರೀಸೆಂಟ್ ಆಗಿ ನಡೆದಿರುವಂತಹ ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಸುಮ್ಮನೆ ಯಾರೋ ರ್ಯಾಂಡಮ್ ಆಗಿ ಪಿಕ್ ಮಾಡಿ ಸ್ಪೋರ್ಟ್ಸ್ ಪರ್ಸನ್ ಮೇಲೆ ಕ್ವಶನ್ಸ್ ಕೇಳೋದಿಲ್ಲ. ಏನಾದರೂ ಆ ವ್ಯಕ್ತಿ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಾದ್ರೆ ನಿಮಗೆ ಆ ಹಿನ್ನೆಲೆ ರೀಸೆಂಟ್ ಆಗಿ ನಡೆದಿರುವಂತಹ ಯಾವುದಾದ್ರು ಒಂದು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಅವರು ಒಂದು ಸಾಧನೆ ಮಾಡಿರ್ತಾರೆ, ಅಂಥವ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್, ಅರುಣಾಚಲ ಪ್ರದೇಶದ ಕಮ್ಟಿ ಬುಡಕಟ್ಟು ಜನಾಂಗ ಯಾವ ಹಬ್ಬವನ್ನು ಆಚರಣೆ ಮಾಡ್ತಾರೆ? ನೋಡಿ, ಇಲ್ಲಿ 2 ರೀತಿ ಪ್ರಶ್ನೆಗಳು ಬರ್ತವೆ. ಬುಡಕಟ್ಟು ಜನಾಂಗಗಳು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ್ದು ಕಂಡು ಬರ್ತವೆ ಅಂತ ಒಂದು. 2ನೇದು ಅವರು ಯಾವ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತ. ಇವರು ಸಾಂಗ್ಕೇಮ್ ಹಬ್ಬ ಮತ್ತು ಪೋಯಿ ಪಿ ಮೌ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಅರುಣಾಚಲ ಪ್ರದೇಶ. ಈಶಾನ್ಯ ರಾಜ್ಯಗಳ ಕುರಿತು ಸ್ವಲ್ಪ ಡೀಪ್ ಆಗಿ ಓದ್ಕೊಂಡಿರಿ, ಎಕ್ಸಾಮ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಮುಂದಿನ ಪ್ರಶ್ನೆ ಇದೆ. ಯಾವ ವಿಧಿ ಅಡಿಯಲ್ಲಿ ಅದು ಬರುತ್ತೆ ಅಂತ. ಭಾರತೀಯ ಸಂವಿಧಾನದ 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಮಾತಾಡುತ್ತೆ. ಓವರಾಲ್ ಆಗಿ 315ರಿಂದ 323ನೇ ವಿಧಿಗಳನ್ನು ಅಧ್ಯಯನ ಮಾಡಿದ್ರೆ ಅದರ ಸದಸ್ಯರು, ಅಧಿಕಾರಾವಧಿ, ಅದರ ಅಧಿಕಾರ ಮುಂತಾದ ಎಲ್ಲ ಮಾಹಿತಿಗಳನ್ನು ನೀವು ಪಡ್ಕೋಬಹುದು. ಭಾರತದಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟ ಯಾವಾಗ ನಡೆದಿತ್ತು ಅಂತ ಮುಂದಿನ ಪ್ರಶ್ನೆ ಇದೆ. ಮೊಟ್ಟ ಮೊದಲ ಆವೃತ್ತಿ ಮಾರ್ಚ್ ಅಲ್ಲಿ 1951ರಲ್ಲಿ ನವದೆಹಲಿಯಲ್ಲಿ ನಡೆದಿದೆ. ನೆಕ್ಸ್ಟ್, ಭಾರತದ 3ನೇ ಪಂಚವಾರ್ಷಿಕ ಯೋಜನೆ. ಈ ಕ್ವಶನ್ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾವ ಮಾಡೆಲ್ನ ಆಧರಿಸಿದೆ, ಯಾವ ಟೈಮ್ ಲೈನ್ ಅಲ್ಲಿ ಇತ್ತು, ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. 3ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದನ್ನ ಗಾಡ್ಗಿಲ್ ಯೋಜನೆ ಅಂತ ಕೂಡ ಕರೀತಾರೆ. ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸೋದು ಮತ್ತು ಭಾರತವನ್ನ ಸ್ವಾವಲಂಬಿ ಮಾಡೋದಕ್ಕೋಸ್ಕರ 1961ರಿಂದ 66 ನಡುವೆ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಭಾಗ 3 ಯಾವುದ್ರ ಕುರಿತು ಮಾತನಾಡುತ್ತೆ ಅಂತ ಹೇಳಿದ್ದಾರೆ. ಭಾರತೀಯ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೆ. ಇಲ್ಲಿ ನೀವು ಆರ್ಟಿಕಲ್ 12ರಿಂದ ಆರ್ಟಿಕಲ್ 35 ತನಕ ಭಾರತೀಯ ನಾಗರಿಕರಿಗಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋತೀರಾ. ನೆಕ್ಸ್ಟ್, ಕೋರಿಯಾ ಅನ್ನೋ ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ. ಇದು ಭಾರತದ ಹರಿಯಾಣ ರಾಜ್ಯಕ್ಕೆ ಸಂಬಂಧಪಡುತ್ತದೆ. ಹರಿಯಾಣ ರಾಜ್ಯದ ಒಂದು ಜಾನಪದ ನೃತ್ಯ ಇದಾಗಿರುತ್ತೆ. ಮಹಿಳೆಯರು ಪ್ರದರ್ಶಿಸುವ ಕೋರಿಯಾ ಒಂದು ರೀತಿಯ ಜೂಮನ್ ನೃತ್ಯವಾಗಿದ್ದು ಇದನ್ನ ಹಬ್ಬ, ಮದುವೆ ಮತ್ತು ಸುಗ್ಗಿ ಸಮಯದಲ್ಲಿ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾರೆ. ನೆಕ್ಸ್ಟ್, ನಾಗಾರ್ಜುನ ಅಣೆಕಟ್ಟಿನ ಮೇಲೆ ಒಂದು ಕ್ವಶನ್ ಇದೆ. ಈ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡ ಕಟ್ಟಲಾಗಿದೆ. ಇದು ತೆಲಂಗಾಣದ ನಲ್ಗೊಂಡ ಜಿಲ್ಲೆಯನ್ನ ಆಂಧ್ರ ಪ್ರದೇಶದ ಪಲ್ನಾಡು ಜಿಲ್ಲೆಯನ್ನ ಸಂಪರ್ಕ ಮಾಡುವಂತ ಒಂದು ಅಣೆಕಟ್ಟಾಗಿರುತ್ತೆ. ನೆಕ್ಸ್ಟ್, ಮೋಹಿನಿ ಆಟಂ ನೃತ್ಯ ಪ್ರಕಾರದ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಮೋಹಿನಿ ಆಟಂ ಅನ್ನೋ ನೃತ್ಯ ಪ್ರಕಾರ ಭಾರತದ ನಮ್ಮ ನೆರೆಯ ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ಹಿಂದೂ ದೇವರು ವಿಷ್ಣುವಿನ ಅವತಾರವಾದ ಮೋಹಿನಿಯ ಕಥೆಯನ್ನ ಚಿತ್ರಿಸುವ ಏಕ ವ್ಯಕ್ತಿ ನೃತ್ಯ ಪ್ರಕಾರ ಮೋಹಿನಿ ಆಟಂ ಆಗಿರುತ್ತೆ. ಇದಿಷ್ಟು ದಿನಾಂಕ 4 ಫೆಬ್ರವರಿ 2025ರಂದು SSCಯ GD ಪರೀಕ್ಷೆಯಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಮೆಮೊರಿ ಬೇಸ್ಡ್ ಟೆಸ್ಟ್ನ ಇಂಪಾರ್ಟೆಂಟ್ GK ಕ್ವಶನ್ಸ್ ಆಗಿರ್ತವೆ. ಇವು ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇನ್ನಷ್ಟು ವಿಡಿಯೋಗಳು ಇದ್ರ ಮೇಲೆ ಪ್ರತಿದಿನ ಬೇಕು ಅಂತ ಎಕ್ಸಾಮ್ ಆಗೋವರೆಗೂ ನೀವು ಕಾಮೆಂಟ್ ಮಾಡ್ಬೋದು. ಪ್ರತಿದಿನದ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಬರ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಗೆ. ಧನ್ಯವಾದಗಳು.